ಈ ರೀತಿ ಎಲ್ಲ ಕಡೆಗೂ ಕೂಡ ಸುಖವನ್ನು ಬಯಸಿದರೆ ಏನಾಗ್ತದೆ? ಅದರಿಂದ ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಎಲ್ಲ ಕಡೆಗೂ ಅವರಿಗೂ ಕೂಡ ಸುಖ ಉಂಟು ಮಾಡಬೇಕು. ಯಾಕೆಂದರೆ ಅವರೂ ಕೂಡ ಪರಮಾತ್ಮನ ಸನ್ನಿಧಾನ ಪಾತ್ರರು. ಪರಮಾತ್ಮ ಅವನಲ್ಲಿಯೂ ಕೂಡ ಇದ್ದಾನೆ. ಆದ್ದರಿಂದ ಅವನಿಗೆ ನಾನು ಸಂತೋಷ ಉಂಟು ಮಾಡಿದರೆ ಒಳಗಡೆ ಇರತಕ್ಕಂತಹ ಭಗವಂತನಿಗೆ ಪ್ರೀತಿ ಆಗ್ತದೆ. ಅವನು ಪ್ರತಿಬಿಂಬ, ಅವನು ಬಿಂಬ, ಅವನು ಬಿಂಬ ಪರಮಾತ್ಮ, ಅವನು ಸಂತುಷ್ಟನಾಗುತ್ತಾನೆ, ಸುಪ್ರೀತನಾಗ್ತಾನೆ. ಆ ಪ್ರೀತಿಯನ್ನು ಅವನ ಮೂಲಕ ನನಗೆ ತೋರಿಸಿಕೊಡ್ತಾನೆ ಅಷ್ಟೇ. ಈಗ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡಿದಾಗ ಆ ವ್ಯಕ್ತಿ ಸಂತೋಷದಿಂದ ಏನು ಹೇಳ್ತಾನೆ? ಅವನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಅದು ಇದು ಆ ವ್ಯಕ್ತಿ ಮಾಡ್ತಕ್ಕಂಥದ್ದು ಅದು ಒಳಗಡೆ ಇರತಕ್ಕಂಥ ಭಗವಂತನ ಪ್ರೇರಣೆ. ಅವನಿಗೆ ಸಂತೋಷ ಆಗಿದೆ ಅಂತ ಅರ್ಥ. ಇವನಿಗೆ ಸಂತೋಷ ಆಯಿತು ಅಂತಂದರೆ ಒಳಗಡೆ ಭಗವಂತನಿಗೆ ಸಂತೋಷ ಆಗಿರ್ತದೆ. ಈ ರೀತಿ ಇದೊಂದು ಆರಾಧನೆ, ಭಗವಂತನ ಆರಾಧನೆ. ಇದೊಂದು ಸಮಬುದ್ಧಿಯ ಆರಾಧನೆ. ಹಿಂದೆ ಹೇಳಿದ್ದೊಂದು ಸಮಬುದ್ಧಿಯ ಆರಾಧನೆ, ಇದೊಂದು ರೀತಿಯ ಸಮಬುದ್ಧಿಯ ಆರಾಧನೆ. ಇದು ಎಲ್ಲರೂ ಕೂಡ ಆಚರಣೆ ಮಾಡ್ಬೋದು. ಉತ್ತಮಾಧಿಕಾರಿಗಳಿಗೆ ಅಂತ ಮಾತ್ರವಲ್ಲ, ಎಲ್ಲರಿಗೂ ಕೂಡ ಇದು ಈ ಆರಾಧನೆ ಇದೆ. ಇಷ್ಟು ಶ್ರೀಕೃಷ್ಣ ಅರ್ಜುನನಿಗೆ ಯೋಗದ ಬಗ್ಗೆ, ಸಮಾಧಿಯ ಬಗ್ಗೆ ಉಪದೇಶ ಮಾಡಿದಾಗ ಅರ್ಜುನ ಕೇಳ್ತಾನೆ, ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಚಂಚಲತ್ವಾತ್, ಇದು ಚಂಚಲ. ನೀನು ಹೇಳ್ತಕ್ಕಂಥ ಯೋಗ ಸ್ಥಿರ ಅಲ್ಲ. ಏನೇನೋ ತುಂಬ ಹೇಳ್ಬೋದು ನೀನು, ಇದು ಮಾಡಲಿಕ್ಕೆ ಬರೋದಿಲ್ಲ. ಸಾಮ್ಯೇನ, ಈ ಸಾಮ್ಯ ಸಮಬುದ್ಧಿ ಇದೆಯಲ್ಲ, ಈ ಸಮಬುದ್ಧಿ ಬರುವುದೇ ಬಹಳ ಕಷ್ಟ. ಯಾವುದು ಪರಾಂಚಿಕಾನಿ ವಿತರಣಾ ಸ್ವಯಂಭೂ ಅಂತ ಯಾರು ನೋಡಿದರೂ ಕೂಡ ಆ ವ್ಯಕ್ತಿ ಕಾಣಿಸ್ತಾನೆ, ವ್ಯಕ್ತಿಯ ಒಳಗಡೆ ಭಗವಂತ ಕಾಣಿಸೋದೇ ಇಲ್ಲ. ನೀವು ವೇದಾಂತ ಮಾತಾಡ್ಬೋದು, ಆದರೆ ಆ ಕಾಲದಲ್ಲಿ ಈಗ ಸೈಕ್ಲಿಂಗು ಅಥವಾ ಇದು ಏನು ಮಾಡೋದು, ಈಜುದು, ಇದೆಲ್ಲ ನೀವು ಬೇಕಾದಷ್ಟು ಥಿಯರಿ ನೀವು ಕಲ್ತ್ಕೊಂಡಿರ್ಬೋದು. ನೀರಿಗೆ ಬಿದ್ದಾಗ ಎಲ್ಲ ಮರ್ತೋಗ್ಬಿಡ್ತದೆ, ಅದು ಉಪಯೋಗ ಇಲ್ಲ. ಕಾಲದಲ್ಲಿ ಎಲ್ಲ ಮರ್ತೋಗ್ಬಿಡ್ತದೆ. ಎಲ್ಲ ಕಡೆಗೂ ಭಗವಂತ ಇದ್ದಾನೆ, ಹೌದು, ಎಲ್ಲ ಒಪ್ಪಿದ್ದಾನೆ. ಆದರೆ ಒಬ್ಬ ವ್ಯಕ್ತಿ ನೋಡಿದಾಗ, ನಾನು ನೋಡಿದ ಆ ವ್ಯಕ್ತಿಯನ್ನು ಒಳಗಡೆ ಇರತಕ್ಕಂಥ ಭಗವಂತ ಕಾಣಿಸೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ನೀನು ಹೇಳ್ತಕ್ಕಂಥ ಸಾಮ್ಯನ ಯೋಗವನ್ನು ನೀನೇನು ಹೇಳ್ತಾ ಇದ್ದಿ, ಇದು ಬಹಳ ಕಷ್ಟ ಆಗಿದೆ. ಕಾರಣ ಏನು ಅಂತಂದರೆ, ಮನಸ್ಸು ಹೊರಗಡೆ ಸುತ್ತುತ್ತದೆ, ಒಳಗಡೆ ಹೋಗಲ್ಲ. ನನ್ನ ಒಳಗೂ ಹೋಗಲ್ಲ ಅದು. ನನ್ನ ಒಳಗಡೆ ಭಗವಂತ ಇದ್ದಾನೆ, ಎಷ್ಟು ಹತ್ತಿರದಲ್ಲಿದ್ದಾನೆ, ಇಲ್ಲ ಅಲ್ಲಿ ಹೋಗಲ್ಲ ಅದು. ಹೊರಗಡೆನೇ ಇಲ್ಲೇನೆ ಸುತ್ತುತ್ತದೆ. ಹೊರಗಡೆ ಹೋದ್ರಂತೂ ಸರಿ, ಇಡೀ ಪ್ರಪಂಚ ಸುತ್ತುತ್ತದೆ, ಎಲ್ಲಿಯೂ ಕೂಡ ಪರಮಾತ್ಮನ ಬಳಿಗೆ ಹೋಗುವುದಿಲ್ಲ. ಕಾರಣ ಏನು? ಚಂಚಲಂ ಹಿ ಮನಃ ಕೃಷ್ಣ, ಚಂಚಲವಾಗಿದೆ. ಭಗವಂತನ ಪಾದಾರವಿಂದದಲ್ಲಿ ಸ್ಥಿರವಾಗಿ ನಿಲ್ಲತಕ್ಕಂಥದ್ದಲ್ಲ ಮನಸ್ಸು. ಅದು ಯಾವತ್ತೂ ಕೂಡ ಚಂಚಲ, ಪ್ರಮಾಥಿ, ತುಂಬ ಕ್ಷೋಭೆ ಉಂಟು ಮಾಡ್ತದಂತೆ, ಮಥನ ಮಾಡ್ತದಂತೆ. ಒಳಗಡೆ ಇರತಕ್ಕಂಥ ಈ ಮನಸ್ಸು ಉಂಟಲ್ಲ, ಅದನ್ನು ತುಂಬ ಏನು ಕದಡ್ತದೆ. ಒಂದು ಒಳ್ಳೆ ನೀರು ಇರ್ತದಲ್ಲ, ಅದು ಕದಡಿದರೆ ರಾಡಿ ಆಗ್ತದೆ ನೋಡಿ, ಹಾಗೆ ಮನಸ್ಸು ಕದಡುವ ಹಾಗೆ ಮಾಡಿ ರಾಡಿಯಾಗಿ ಮಾಡಿಬಿಡ್ತದೆ. ಪ್ರಮಾಥಿ, ಬಲವತ್ತು, ತುಂಬ ಬಲ ಇದೆ ಇದಕ್ಕೆ, ದೃಢಂ, ಬಹಳ ದೃಢವಾಗಿದೆ. ಯಾಕೆಂದರೆ ಆ ಅನಾದಿ ಕಾಲದಿಂದ, ಎಷ್ಟು ಕಾಲದಿಂದ, ಅದಕ್ಕೆ ಆದಿಯೇ ಇಲ್ಲ ನೋಡಿ, ಅನಾದಿ ಕಾಲದಿಂದ ವಿಷಯ ಪದಾರ್ಥಗಳನ್ನೇ ಅನುಭವಿಸಿ ಅದೇ ದೃಢವಾಗಿ ಬಿಟ್ಟಿದೆ. ಈ ಪರಮಾತ್ಮನ ಬಗ್ಗೆ ಹೊಸ್ತು ಏನಾದರೂ ಹೇಳಬೇಕು ಅಂತಂದರೆ ಅದು ಏನೇನೋ ಹತ್ತೋದೇ ಇಲ್ಲ, ಮನಸ್ಸಿಗೆ ಹತ್ತೋದೇ ಇಲ್ಲ. ಎಲ್ಲ ಬಾಕ್ಯವಾಗಿರತಕ್ಕಂಥ ಜಡ ಪ್ರಪಂಚದಲ್ಲಿ ಸುತ್ತಿ ಅದೇ ಅಭ್ಯಾಸ ಆಗಿಬಿಟ್ಟಿದೆ, ರಕ್ತಗತವಾಗಿ ಬಿಟ್ಟಿದೆ ಅದೇ ಅಭ್ಯಾಸ. ಏನು ಮಾಡಿದರೂ ತೆಗೆದು ಕಷ್ಟ, ಬಲವತ್ತಾಗಿದೆ, ದೃಢವಾಗಿದೆ. ತಸ್ಯಾಹಂ ನಿಗ್ರಹಂ ಮನ್ಯೇ. ನೀನೇನು ಹೇಳ್ತಾ ಇದ್ದೀಯ? ಮನಸ್ಸನ್ನು ನಿಗ್ರಹ ಮಾಡಬೇಕು ಅಂತ ಎಷ್ಟೇ ಹೇಳ್ತಾ ಇದೆಯಾ ನೀನು. ತುಂಬ ಏನು ಭಾಷಣ ಬಿಗಿದಿದ್ದಾನೆ ಭಗವಂತ. ಏನು ಮನಸ್ಸನ್ನು ನಿಗ್ರಹ ಮಾಡಬೇಕು, ಹಾಗೆ ಬುದ್ಧಿಯನ್ನು ಹೇಗೆ ನಿಗ್ರಹ ಮಾಡಬೇಕು, ಭಗವಂತನನ್ನು ನಿಗ್ರಹ ಮಾಡಬೇಕು. ಭಗವಂತನನ್ನು ಹೇಗೆ ನಿಗ್ರಹ ಮಾಡಬೇಕು? ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಂಡು, ಅವನ ಬಲದಿಂದ ಬುದ್ಧಿಯನ್ನು ಒಲಿಸಿಕೊಂಡು, ಬುದ್ಧಿಬಲದಿಂದ ಮನಸ್ಸನ್ನು ನಿಗ್ರಹ ಮಾಡಬೇಕು. ಎಲ್ಲ ಹಿಂದೆ ಹೇಳಿದ್ದಾರೆ. ಇದೆಲ್ಲ ಹೋಗುದಲ್ಲ ಅಂತ ಹೇಳ್ತಿದ್ದಾರೆ. ಚಂಚಲಮ್ಮಿ ಮನಃಕೃಷ್ಣ ಪ್ರಮಾಥಿ ಬಲಭದ್ರಂ
ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಗಾಳಿ ಬೀಸ್ತಾ ಇರ್ತದೆ, ಆ ಗಾಳಿಯನ್ನು ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯ ಇದೆಯಾ? ಯಾವ ರೀತಿಯಿಂದ ಆದರೂ ನಿಲ್ಲಿಸಲಿಕ್ಕೆ ಸಾಧ್ಯವೇ ಬೀಸ್ತಕ್ಕಂತಹ ಗಾಳಿಯನ್ನು? ಹಾಗೆ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಆಗುವುದಿಲ್ಲ. ಕೃಷ್ಣ, ನೀನು ಹೇಳ್ತಕ್ಕಂಥದ್ದು ನನಗೆ ಅರ್ಥವಾಗುವುದಿಲ್ಲ ಅಂತ. ಅವನಿಗೆ ಅರ್ಥ ಆಗುತ್ತೆ. ಅವನು ವ್ಯಾಪ್ತೋಪಾಸಕ, ಅವನು ದೇವಾನು ಸಂಭೂತ ಜ್ಞಾನಿ. ನಮ್ಮ ಪ್ರಶ್ನೆಯನ್ನು ಕೃಷ್ಣನ ಮುಂದೆ ನಮ್ಮ ಪರವಾಗಿ ಅವನು ಮುಂದೆ ಇಟ್ಟಿದ್ದಾನೆ. ಅದಕ್ಕೆ ಭಗವಂತನೂ ಕೂಡ ಅವರ ಪರವಾಗಿ ಉತ್ತರ ಕೊಡ್ತಾ ಇದ್ದಾನೆ. ಅಸಂಶಯಂ ಮಹಾಬಾಹೋ. ಹೌದಪ್ಪ, ನೀನು ಹೇಳಿದ್ರಲ್ಲಿ ಒಂದಿಷ್ಟು ಸಂಶಯ ಇಲ್ಲ, ನೀನು ಹೇಳುದು ಸರಿಯೇ. ಅಸಂಶಯಂ ಮಹಾಬಾಹೋ. ಮನೋ ದುರ್ನಿಗ್ರಹಂ, ಮನಸ್ಸನ್ನು ನಿಗ್ರಹ ಮಾಡೋದು ಬಹಳ ಕಷ್ಟ ಇದೆ. ಆದರೆ ಹೇಳ್ತಾ ಇದ್ದಾರೆ, ಅಭ್ಯಾಸೇನತು ಕೌಂತೆಯ ವೈರಾಗ್ಯೇಣ ಚ. ಅಭ್ಯಾಸ ಮಾಡಬೇಕು. ಆಗುವುದಿಲ್ಲ ಅಂತ ಬಿಟ್ಟು ಬಿಡಬಾರದು, ಮಾತ್ರ ಅಭ್ಯಾಸ ಮಾಡಬೇಕು. ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ವೈರಾಗ್ಯ ಬೇಕು. ಮೊದಲು ಅದನ್ನು ತಿಳ್ಕೊಳ್ಬೇಕು. ಏನು ಇದೆಲ್ಲ ನಶ್ವರವಾಗಿರ್ತಕ್ಕಂಥದ್ದು, ವಿಷಯ ಪದಾರ್ಥ ಎಲ್ಲ ನಶ್ವರ. ಪರಮಾತ್ಮನ ಆ ಭಕ್ತಿಯಿಂದ ಬರ್ತಕ್ಕಂಥದ್ದು ಅದು ಮಾತ್ರ ಶಾಶ್ವತವಾಗಿರತಕ್ಕಂತಹ ಸುಖ. ಅದು ಶಾಶ್ವತ, ಇದು ನಶ್ವರ. ಈ ವೈಲಕ್ಷಣ್ಯವನ್ನು ತಿಳ್ಕೊಂಡು ವೈರಾಗ್ಯವನ್ನು ಸಂಪಾದನೆ ಮಾಡಿಕೊಂಡು ಅದಕ್ಕೆ ಚೆನ್ನಾಗಿ ಅಧ್ಯಯನ ಮಾಡಬೇಕು. ತುಂಬ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ಮಾಡಿ ಆಮೇಲೆ ಭಗವಂತನ ಅನುಗ್ರಹದಿಂದ ಏನು ಮಾಡಬೇಕು? ಅಭ್ಯಾಸ ಮಾಡಬೇಕು. ಮನಸ್ಸನ್ನು ಆದಷ್ಟು ನಿಗ್ರಹ ಮಾಡಲಿಕ್ಕೆ ಬುದ್ಧಿಯಿಂದ ಉಪದೇಶ ಕೊಡ್ತಾನೇ ಇರಬೇಕು. ಎಷ್ಟೊತ್ತಿಗೂ ಬುದ್ಧಿ ಆ ಮನಸ್ಸಿಗೆ ಹೇಳ್ತಾನೇ ಇರಬೇಕು. ಅದು ಕೇಳದೆ ಹೋಗಲಿ, ಇದು ಹೇಳಬೇಕಾದ್ದು ಈ ಕೆಲಸ. ಆ ಬುದ್ಧಿ ಹೇಳ್ತಾನೇ ಇರಬೇಕು. ಆ ಬುದ್ಧಿಗೆ ಶಾಸ್ತ್ರದ ಒಂದು ಸಂಸ್ಕಾರ, ಶಾಸ್ತ್ರಾಧ್ಯಯನದ ಸಂಸ್ಕಾರದಿಂದ ಬುದ್ಧಿ ಏನು ಮಾಡಬೇಕು? ಆ ಮನಸ್ಸಿಗೆ ಹೇಳ್ತಾನೇ ಇರಬೇಕು. ನೋಡು ನೀನು ಮಾಡ್ತಕ್ಕಂಥ ತಪ್ಪು. ಅಭ್ಯಾಸ ಮಾಡು. ಹಾಗೆ ಮಾಡಿದರೆ ಶಕ್ತಿ ಇದೆ, ಶಕ್ತಿ ಇಲ್ಲ ಅಂತೇನಿಲ್ಲ. ಆದರೆ ಕೆಲವರು ಹೇಳ್ತಾರೆ, ಮನಸ್ಸು ನಿಗ್ರಹ ಮಾಡೋದು ಹೇಗೆ ಅಂತಂದರೆ, ಇವರೆಲ್ಲ ಈ ಸಾಂಖ್ಯರು ಕೆಲವರೆಲ್ಲ ಇದ್ದಾರೆ. ಸಾಂಖ್ಯರು ಏನು ಹೇಳ್ತಾರೆ ಅಂತಂದರೆ, ವಿಷಯ ಪದಾರ್ಥಗಳನ್ನೆಲ್ಲ ತೋರಿಸಿಕೊಡ್ತಕ್ಕಂಥದ್ದು ಯಾವುದು? ಪ್ರಕೃತಿ ತಾನೇ. ಪ್ರಕೃತಿ, ನಮ್ಮ ಪ್ರಕೃತಿ ನಮಗೆ ಬೇಕಾದಷ್ಟು ಭೋಗ ಪದಾರ್ಥಗಳನ್ನು ಕೊಡ್ತದೆ. ಉಣ್ಲಿಕ್ಕೆ, ತಿನ್ನಲಿಕ್ಕೆ, ಕೀಳಲಿಕ್ಕೆ ಎಲ್ಲದಕ್ಕೂ ಕೂಡ ಪಂಚೇಂದ್ರಿಯಗಳಿಗೆ ಬೇಕಾದ ಎಲ್ಲ ಪದಾರ್ಥಗಳನ್ನು ತಯಾರು ಮಾಡಿ ಕೊಡ್ತದೆ. ಅದು ಮುಗಿದು ಅಂತಿಲ್ಲ. ಇವತ್ತು ಅನ್ನ ಉಂಡ್ವಿ, ನಾಳೆ ಅನ್ನ ಇಲ್ಲ ಅಂತೇನಿಲ್ಲ. ನಾಳೆನೂ ಪುನಃ ಅನ್ನ ಮಾಡ್ತೀವಿ, ನಾವು ಪುನಃ ಊಟ ಮಾಡ್ತೇವೆ. ಆಚೆ ನಾಳೆದು ಕೂಡ ಊಟ ಮಾಡ್ತೇವೆ, ಆಚೆ ನಾಳೆದು ಊಟ ಮಾಡ್ತೇವೆ. ಅದೇ ಆ ಪದಾರ್ಥಗಳು ಅನ್ನ ಇಲ್ಲ ಅಂತ ಆಗೋದಿಲ್ಲ. ಉಣಬೇಕಾಗಿರ್ತಕ್ಕಂಥ ಒಂದು ಚಾಪಲ್ಯ, ಚಿಕ್ಕ ಚಾಪಲ್ಯಕ್ಕೆ ಬೇಕಾದ ಪದಾರ್ಥಗಳು ಅದು ಇಲ್ಲ ಅಂತ ಆಗೋದೇ ಇಲ್ಲ, ಪುನಃ ಬರ್ತಾನೆ ಇರ್ತದೆ. ಆದರೆ ಸಾಂಖ್ಯರು ಹೇಳೋದು, ಕೊನೆಗೊಂದು ದಿವಸ ಎಲ್ಲ ನಾನು ಕೊಟ್ಟಾಯಿತು, ಇನ್ನು ನನ್ನಲ್ಲಿ ಏನಿಲ್ಲ ಅಂತ ಅದು ವಾಪಸ್ಸು ಹೋಗಿಬಿಡ್ತದಂತೆ. ಇದು ಅವರು ಹೇಳಬೇಕು, ನಾವು ನಂಬಬೇಕು, ಸಾಧ್ಯನೇ ಇಲ್ಲ ಇದು. ಅದು ಪ್ರಕೃತಿಯಲ್ಲಿ ಏನು ಭೋಗ ಪದಾರ್ಥಗಳು ಆಗ ಹೋಗುವುದು ಅಂತೆಲ್ಲ ಇದು ಇದೆಯೇ? ಇಲ್ಲ. ಅದು ಪುನಃ ಹಾಗೇ ಆಗ್ತದೆ, ಪುನಃ ಸಿಗ್ತದೆ. ಏನು ನೀರು ಏನು ಬಾವಿಯಲ್ಲಿ ಸೇರ್ತಾ ಇದ್ದರೆ ಅದು ಹೊರತೆ ಇರಬೇಕು. ಏನು ಮಳೆ ನೀರಲ್ಲ, ಹೊರತೆ ಇರತಕ್ಕಂಥ ಬಾವಿಯಲ್ಲಿ ಎಷ್ಟು ಸೇದಿದ್ರೂ ನೀರು ಬರ್ತಾನೆ ಇರ್ತದೆ. ಅದೇನು ಇಲ್ಲ ಅಂತ ಆಗೋದಿಲ್ಲ. ಬೋರ್ವೆಲ್ನಲ್ಲಿ ನೀರು ಬರ್ತಾನೆ ಇರ್ತದೆ. ಹಾಗೆ ಪ್ರಕೃತಿ ಬೇಕಾದಷ್ಟು ಭೋಗ ಪದಾರ್ಥಗಳನ್ನು ಕೊಡ್ತಾನೆ ಇರ್ತದೆ. ಅದು ಬತ್ತಿ ಹೋಗುವುದು ಇಲ್ವೇ ಇಲ್ಲ. ಅದು ಬತ್ತಿ ಹೋಗೋ ಬಾವಿ ಅಲ್ಲ ಪ್ರಕೃತಿ ಅಂತನ್ನೋದು. ಇನ್ನು ಕೆಲವರು ಹೇಳೋದು ಏನು ಅಂತಂದರೆ, ನೀವು ಬೇಕಾದಷ್ಟು ಭೋಗ ಮಾಡ್ರಿ, ಮಾಡಿ 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 ಕೊನೆಗೆ ಸೋತೋಗ್ತೀರಿ ನೀವೇ. ವಾಕರಿಕೆ ಬರಲಿಕ್ಕೆ ಶುರು ಆಗ್ತದೆ. ಎಷ್ಟು ಊಟ ಮಾಡ್ಬೋದು? ಇಲ್ಲಿವರೆಗೆ ಊಟ ಮಾಡಿ ಆಮೇಲೂ ಕೂಡ ಬಾಯಿಗೆ ಹಾಕಿದರೆ ವಾಕರಿಕೆ ಬರ್ತದೆ. ಹಾಗೆ ಚೆನ್ನಾಗಿ ಭೋಗ ಮಾಡ್ರಿ, ಆಮೇಲೆ ವೈರಾಗ್ಯ ಬರ್ತದೆ. ಇದು ತಪ್ಪು, ಇದು ತಪ್ಪು. ಇದು ಅವರು ಪರಸ್ಪರ ಏನು ಸ್ಪರ್ಧೆ ಮಾಡಿದ ಹಾಗೆ. ಏನು ಅದು ಆ ಪ್ರಕೃತಿ ಬೇಕಾದಷ್ಟು ಕೊಡ್ತದೆ, ಈತ ಇನ್ನಷ್ಟು ಉಣ್ತಾ ಇರ್ತಾನೆ. ಎಷ್ಟು ಕೊಟ್ಟರೂ ಸಾಲದು ಅಂತ ಇನ್ನಷ್ಟು ಇವನು ಉಣ್ತಾನೆ. ಹಾಗೆಂದರೆ ಈ ಬೆಂಕಿಗೆ ತುಪ್ಪ ಹಾಕಿದರೆ ಅದು ಆರುವುದಿಲ್ಲ, ಪುನಃ ಹೇಳ್ತದೆ. ಅದೇ ಥರ ಇವನು ಎಷ್ಟು ತಿಂದರೂ ಸಾಲದ ಬೆಂಕಿ,
ಅದು ಎಷ್ಟಿದ್ರೂ ಎಷ್ಟು ಉಂಡ್ರೂ ಕೂಡ ಇನ್ನಷ್ಟು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಭತ್ತದ ಒಂದು ಬಾವಿ. ಇದು ಇವರುಗಳಿಗೆ ಜಗಳ ಸ್ಪರ್ಧೆ ನಿಂತರೆ ಅದಕ್ಕೆ ಕೊನೆಯೇ ಇಲ್ಲ. ಇದಾಗುವುದಿಲ್ಲ. ಯಾವತ್ತೂ ಕೂಡ ಮನಸ್ಸು ತೃಪ್ತವಾಗಿ ಅದು ವೈರಾಗ್ಯವನ್ನು ಪಡೀತಕ್ಕಂಥದ್ದಿಲ್ಲ. ಇನ್ನು ಏನು ಹೇಳಬೇಕು ಅಂತಂದರೆ, ಆ ಅನುಭವದಲ್ಲಿ, ಭೋಗ ಅನುಭವದಲ್ಲಿ ದುಃಖ ನಮಗೆ ಸಿಗ್ತದೆ, ಅನುಭವಕ್ಕೆ ಬರ್ತಾ ಇದೆ. ಎಲ್ಲಿ ಹೋದರೂ ದುಃಖ ಇದೆ, ಏನು ಊಟ ಮಾಡಿದರೂ ದುಃಖ, ಊಟ ಮಾಡದಿದ್ದರೂ ದುಃಖ, ಹೀಗೆಲ್ಲ ಇರ್ತದೆ. ಇಂಥದ್ದೆಲ್ಲ ಈ ದುಃಖಗಳು ಎಲ್ಲ ಕಡೆಗೂ ಇರುವುದರಿಂದ ಬೇಡ ಅಂತ ಅನಿಸ್ತದೆ ಅಂತ ತನ್ನಿಂದ ತಾನೇ ಅದು ಸುತ್ತಿ ಸುತ್ತಿ ಸುತ್ತಿ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಟೀಕಾದಲ್ಲಿ. ಈ ಮದ್ದಾನೆ, ಒಳ್ಳೆ ಬಲಿಷ್ಠವಾಗಿರ್ತಕ್ಕಂಥ ಆನೆ, ಅದು ಕಾಡಿನಲ್ಲಿ ಸುತ್ತಾನೇ ಇರ್ತದೆ. ಅದು ಒಂದು ಕಡೆ ನಿಂತುಕೊಳ್ಳೋದಿಲ್ಲ, ಯಾಕಂದರೆ ಒಳ್ಳೆಯ ಶಕ್ತಿ ಇದೆ ಅದಕ್ಕೆ. ಆದರೆ ಎಷ್ಟು ಶಕ್ತಿ ಇದ್ದರೂ ಕೂಡ ಸುತ್ತಿ 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 ಕೊನೆಗೊಂದು ಹೊತ್ತಿನಲ್ಲಿ ಸೋತು ಹೋಗಿ ನಿಂತ್ಕೊಂಡ್ಬಿಡ್ತದೆ. ಹಾಗೆ ಮನಸ್ಸು ಕೂಡ ಬೇಕಾದಷ್ಟು ಉಣ್ತದೆ, ಎಷ್ಟು ಉಂಡ್ರೂ ಕೂಡ ಇನ್ನೂ ಇದೆ, ಆದರೆ ಸಾಕು ಅಂತ ಅನ್ಸದೆ. ಯಾಕೆಂದರೆ ಅದರಲ್ಲೂ ಕೂಡ ದುಃಖ ಇದೆ. ಈ ರೀತಿಯಾಗಿ ವೈರಾಗ್ಯ ಬರಬಾರ್ದು ಅಂತ ಪ್ರಶ್ನೆ ಹಾಕ್ಕೊಂಡು ಶ್ರೀಮದಾಚಾರ್ಯರು ಅದಕ್ಕೆ ಉತ್ತರ ಕೊಡ್ತಾರೆ. ಖಂಡಿತ ಇಲ್ಲ, ನೀವು ಆ ರೀತಿ ಮಾತ್ರ ತಿಳ್ಕೊಬೇಡಿ. ಈ ರೀತಿ ನಿಮ್ಮ ಮನಸ್ಸು ನಿಮ್ಮ ನಿಗ್ರಹಕ್ಕೆ ಬಂದುಬಿಡ್ತದೆ ಅಂತ ಮಾತ್ರ ತಿಳ್ಕೊಬೇಡಿ. ಯಾಕೆ ಅಂತಂದರೆ ಅವರು ಆ ಪ್ರಮಾಣ ಕೊಟ್ಟು ಹೇಳ್ತಾರೆ, ಯಾರಿಗೆ ಭಗವಂತನಲ್ಲಿ ಭಕ್ತಿ ಇಲ್ಲ, ಅವನ ಬಳಿಗೆ ಹೋಗಬೇಕು ಅಂತ ಇಚ್ಛೆ ಇಲ್ಲ, ಅಂಥವನ ಮನಸ್ಸು ಏನು ಮಾಡಿದರೂ ಇಲ್ಲೇ ಸುತ್ತುತ್ತದೆ ಹೊರತು ಪರಮಾತ್ಮನ ಬಳಿಗೆ ಖಂಡಿತ ಹೋಗುವುದಿಲ್ಲ. ಇಲ್ಲೇ ಬೇಕಾದರೆ ಸುತ್ತುತ್ತದೆ. ನಹಿ ಮೃಗಾ ಸಂತೀತಿ ಶಾಲೆಯೋ ನೋಪ್ಯಂತೆ, ನಹಿ ಭಿಕ್ಷುಕಾ ಸಂತೀತಿ ಸ್ಥಾಲ್ಯೋ ನಾತಿಶ್ರೀಯಂತೆ ಎಂಥ ಉದಾಹರಣೆಗಳೆಲ್ಲ ಸಂಸ್ಕೃತದಲ್ಲಿದೆ. ಏನು ಅಂತಂದರೆ, ಹಿಂದಿನ ಕಾಲದಲ್ಲಿ ಭಿಕ್ಷೆ ಬೇಡ್ತಕ್ಕಂಥವ್ರು ಬರ್ತಾರೆ, ಬಂದವರಿಗೆ ಭಿಕ್ಷೆ ಕೊಡಬೇಕಾಗತ್ತೆ. ಅಯ್ಯೋ, ಬಂದವರಿಗೆ ಭಿಕ್ಷೆ ಕೊಡಬೇಕಾಗತ್ತೆ ಅಂತ ಒಳಗಡೆ ಅಡಿಗೆ ಮಾಡದೇ ಇರ್ತೀವ. ಯಾಕೆಂದರೆ ಭಿಕ್ಷೆ ಬಂದವರಿಗೆ ಅಡಿಗೆ ಮಾಡಿಲ್ಲಪ್ಪ ಅಂಥೇಳಿ ಅವ್ರನ್ನ ಕಳಿಸಿಕೊಡ್ಬೋದು. ಹಾಗೆ ಹೇಳಿಕೋಸ್ಕರ ಇವ್ರು ಅಡಿಗೆ ಮಾಡದೆ ಕೂತಿರ್ಬೇಕು. ಸಾಧ್ಯವೇ? ಯಾರು ಹಾಗೆ ಮಾಡೋದಿಲ್ಲ. ಭಿಕ್ಷುಕರು ಬರ್ತಾರೆ ಅಂತ ಅಡಿಗೆ ಮಾಡೋದು ನಿಲ್ಲಿಸೋದಿಲ್ಲ. ಅಥವಾ ಏನು ವ್ಯವಸಾಯ, ಕೃಷಿ, ಬೇಸಾಯ ಎಲ್ಲ ಮಾಡುವಾಗ ಅಲ್ಲಿ ಬೀಜ ಬಿತ್ತಿದರೆ ಅದನ್ನು ಮೃಗಗಳೆಲ್ಲ ಬಂದು ತಿಂದು ಹೋಗ್ತವೆ ಅಂತ ಆ ಭಯದಿಂದ ಯಾರು ಕೃಷಿ ಮಾಡುವುದನ್ನು ಬಿಟ್ಟು ಬಿಡ್ತಾರೇನೋ? ಏನೋ ಊಟ ಮಾಡುವಾಗ ನೆಲ್ಲು ಕಲ್ಲು ಎಲ್ಲಿ ಬರ್ತದೆ, ಊಟನೇ ಬಿಟ್ಟು ಬಿಡ್ತಾರೇನೋ? ಇಲ್ಲ. ಸರಿ, ಏನಾದರೂ ಬಂದರೆ ಅದನ್ನು ಆ ಕಡೆ ಈ ಕಡೆ ಇಟ್ಬಿಟ್ಟು ಊಟ ಮಾಡಬೇಕಪ್ಪ. ಆದ್ದರಿಂದ ಎಷ್ಟು ದುಃಖ ಬಂದರೂ ಕೂಡ ಒಂದಿಷ್ಟು ಸುಖ ಇದೆಯಲ್ಲ, ಅದಕ್ಕೋಸ್ಕರ ನಾವು ಇಲ್ಲೇನೇ ಸುತ್ತಾ ಇರೋಣ ಅಂತ ಅಂದುಕೊಳ್ತಾರೆ. ಇದು ಯಾರು ಹೇಳೋದು? ಭಗವದ್ಭಕ್ತರಲ್ಲದವರು. ಭಗವಂತನಲ್ಲಿ ಭಕ್ತಿ ಇರತಕ್ಕಂಥವರು, ಮೋಕ್ಷ ಅಂತನ್ನೋದು, ಶಾಶ್ವತ ಸುಖ ಒಂದು ಇದೆ ಅಂತ ಅನ್ನೋದು ತಿಳ್ಕೊಂಡವರು ಈ ರೀತಿ ಆಲೋಚನೆ ಮಾಡುವುದಿಲ್ಲ. ಅಂಥ ಆಲೋಚನೆ ಇಲ್ಲದಿದ್ದವರಿಗೆ ಯಾವತ್ತೂ ಕೂಡ ಮನಸ್ಸು ನಿಗ್ರಹಕ್ಕೆ ಬರೋದೇ ಇಲ್ಲ ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಟ್ಟುಬಿಟ್ಟಿದ್ದಾರೆ. ಇದಕ್ಕೆ ಹೇಳುವುದು ಪ್ರಮಾಥಿ ಬಲವತ್ ದೃಢಂ ಅಂತ ಹೇಳುವುದೇ ಅಭಿಪ್ರಾಯ. ಮನಸ್ಸಿನ ದಾರ್ಢ್ಯ ಅಂದರೆ ಹೀಗಿರ್ತದೆ ಅಂತ ಶ್ರೀಮದಾಚಾರ್ಯರು ಹೇಳ್ತಿದ್ದಾರೆ. ತಸ್ಯಾಹಂ, ಅದಕ್ಕೆ ಅಸಂಯತಾತ್ಮನ, ಸಂಯತ, ಅದು ನಿಗ್ರಹ ಮಾಡಬೇಕು. ನಿಗ್ರಹ ಮಾಡದೆ ಹೋದರೆ ಯೋಗೋ ದುಷ್ಪ್ರಾಪಃ, ನಿಮಗೆ ನಾನು ಯತ್ನ ಮಾಡುವುದಿಲ್ಲ, ತನ್ನಿಂತಾನೇ ಮನಸ್ಸು ಸೋತು 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 ಸುಣ್ಣಾಗಿ ವೈರಾಗ್ಯ ಪಡೀಬೇಕು. ಅದಕ್ಕೋಸ್ಕರ ಕಾಯ್ತಾ ಇರ್ತೇನೆ, ಕೂತ್ಕೋಬೇಕಷ್ಟೆ, ಕಾಯ್ತಾ ಇರಬೇಕಷ್ಟೆ ಕೊನೆ ತನಕ. ಆಗುದಿಲ್ಲ. ದುಷ್ಪ್ರಾಪಃ, ಅದನ್ನು ಏನೂ ಆಗುವುದಿಲ್ಲ. ವಶ್ಯಾತ್ಮನಾತು ಯತತ, ಆದರೆ ಏನು ಮಾಡಬೇಕು? ವಶ್ಯಾತ್ಮನ, ಭಗವಂತನ ಅನುಗ್ರಹ ಸಂಪಾದನೆ ಮಾಡಿ, ಹಿಂದೆ ಹೇಳಿದ ಹಾಗೆ ಬುದ್ಧಿಬಲದಿಂದ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಬೇಕು. ಆಗ ಉಪಾಯತಃ, ಇದೇ ಉಪಾಯ, ಈ ಉಪಾಯದಿಂದ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳಿಕ್ಕೆ ಬರ್ತದೆ. ಆಗ ಅರ್ಜುನ ಕೇಳ್ತಾನೆ, ಸರಿ, ಈ ಕೆಲವು ಸಲ ಏನು ಮಾಡ್ತದೆ, ಭಗವಂತನಲ್ಲಿ ಭಕ್ತಿ ಇದೆ, ಶಾಶ್ವತವಾದ ಸುಖ ಬೇರೆ ಇದೆ ಅಂತಿದೆ, ಎಲ್ಲ ಇದ್ದರೂ ಕೂಡ ನನಗೆ ಈಗ ಸ್ವಲ್ಪ ನನಗೆ ವೈಷಯಿಕ ಸುಖ ಬೇಕು ಅಂತ ಅನಿಸಿತು, ಏನು ಮಾಡೋಣ? ನಿಷ್ಕಾಮ ಕರ್ಮ ನನ್ನಿಂದ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನೋ ಕಾಮ್ಯ ಕರ್ಮ ಮಾಡಬೇಕು ಅಂತ ಅನಿಸ್ತದೆ. ಪೂಜೆ ಮಾಡುವಾಗ, ಏನೋ ಜಪ ಮಾಡುವಾಗ, ಕೃಷ್ಣಾರ್ಪಣೆ ಬಿಡುವಾಗ
ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಳ್ತೇವೆ, ಒಳಗಡೆ ಮೆತ್ತಗೆ ಹೇಳ್ಕೊಳ್ತೇವೆ, ನನಗೆ ಅದು ಬೇಕು ಇದು ಬೇಕು. ಏನು ಮಾಡೋಣ? ನಿಷ್ಕಾಮ ಕರ್ಮ ಬಿಟ್ಬಿಟ್ಟ, ಕಾಮ್ಯ ಕರ್ಮ ಮಾಡಿಬಿಟ್ಟ. ಶ್ರದ್ಧೆಯೋಪೇತ, ಒಳ್ಳೆ ಶ್ರದ್ಧೆ ಇದೆ ಅವನಿಗೆ, ಆದರೆ ಏನೋ ಒಂದು ಸಲ ಹಾಗೆ ಬಂದ್ಬಿಡ್ತದೆ, ಅದು ಪ್ರಾರಬ್ಧ ಕರ್ಮ ಅಂತ ಇಟ್ಕೊಳ್ಳಿ. ಆವಾಗ ಏನಾಗ್ತದೆ? ಯೋಗ ಬಿಟ್ಟು ಹೋಯಿತು. ನಿಷ್ಕಾಮ ಕರ್ಮ ಏನು ಒಳ್ಳೆ ಶ್ರದ್ಧೆಯಿಂದ ನನಗೆ ಯಾವುದು ಬೇಡ ಅಂತ ವೈರಾಗ್ಯದಿಂದ ಭಗವಂತನ ಅನುಗ್ರಹೇ ನನಗೆ ಬೇಕು, ಇನ್ಯಾವುದು ಬೇಡ ಅಂತ ಅಷ್ಟರವರೆಗೂ ಪೂಜೆ ಮಾಡಿದವನು ಇದ್ದಕ್ಕಿದ್ದ ಹಾಗೆ ಒಂದು ಸಲ ಮನಸ್ಸಿನಲ್ಲಿ ಹಾಗೆ ಸೌಭರಿ ಮುನಿಗಳು ನೋಡಿ, ಅವರು ತಪಸ್ಸು ಮಾಡ್ತಾ ಇದ್ದರು ಯಮುನೆಯ ದಡದಲ್ಲಿ. ಅಲ್ಲಿ ಮೀನುಗಳು, ಗಂಡು ಹೆಣ್ಣು ಮೀನುಗಳು ಜೊತೆಗೆ ಸೇರಿಕೊಂಡು ಕ್ರೀಡೆ ಮಾಡುವುದನ್ನು ನೋಡಿಬಿಟ್ಟ. ನೋಡಿದಾಗ ಅವರಿಗೆ ನಾನು ಕೂಡ ಹೀಗೆ ಮಾಡಿದರೆ ಒಳ್ಳೆಯದು ಅಂತ ಅನಿಸ್ತದೆ. ಮಾಂಧಾತ ರಾಜನ ಬಳಿಗೆ ಹೋಗಿ 50 ಮಂದಿ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡು 50 ರೂಪದಿಂದ 50 ಮನೆಗಳನ್ನು ಮಾಡಿಕೊಂಡು ಸಂಸಾರ ಮಾಡಿಕೊಂಡು ಕೊನೆಗೆ ಅಯ್ಯೋ ನಾನು ಏನು ಮಾಡಿದೆ ಅಂತ ಸೌಭರಿ ಪಶ್ಚಾತ್ತಾಪ ಪಡ್ತಾರಂತೆ. ಅಲ್ಲಿ ಅರ್ಥ ಬೇರೆನೇ ಹೇಳ್ತಾರೆ, ಅದು ಬೇರೆ ವಿಷಯ. ಮೇಲ್ನೋಟಕ್ಕೆ ಹಾಗಿದೆ. ಅದು ಅವನು ಅಪರೋಕ್ಷ ಜ್ಞಾನಿ. ಈ ಮಾಧವ ಬ್ರಾಹ್ಮಣ ಎಲ್ಲ ಇಲ್ವೇ ಅದೇ ಥರ ಅಪರೋಕ್ಷ ಜ್ಞಾನಿ 50 ಜನ್ಮಗಳಲ್ಲಿ ಮಾಡಬೇಕಾಗಿರ್ತಕ್ಕಂಥ ಏನೊಂದು ಪ್ರಾರಬ್ಧ ಕರ್ಮದ ಅನುಭವವನ್ನು ಒಂದೇ ಜನ್ಮದಲ್ಲಿ ಮಾಡಿಬಿಟ್ಟು ಬೇಗನೆ ಮೋಕ್ಷಕ್ಕೆ ಹೋಗೋಣ ಅಂತ ಅವನು ಮಾಡಿದ್ದು. ಅದೇನೇ ಇರಲಿ, ಅಂತೂ ಏನಾಗ್ತದೆ, ಆ ಮನಸ್ಸು ಯೋಗ ಮಾರ್ಗ ಏನಿದೆ ನಿಷ್ಕಾಮ ಕರ್ಮ ಯೋಗದಲ್ಲಿ ಬಹಳ ಮುಂದುವರಿದಿದ್ದು, ಆ ಮನಸ್ಸು ಕೂಡ ಇದ್ದಕ್ಕಿದ್ದ ಹಾಗೆ ಏನೋ ಒಂದು ಫಲದ ಆಸೆ ಬಂದುಬಿಟ್ಟು ಆ ನಿಷ್ಕಾಮ ಕರ್ಮ ಬಿಟ್ಟುಬಿಟ್ಟು ಕಾಮ್ಯ ಕರ್ಮ ಮಾಡಿಬಿಡ್ತಾನೆ. ಅಲ್ಲಿ ಬಿಟ್ಟುಬಿಡೋದಲ್ಲ, ಏನು ನಿಷ್ಕಾಮ ಅಂತ ಏನು ಕರ್ಮ ಮಾಡಿದ್ದಾನೆ, ಕೊನೆ ಕೃಷ್ಣಾರ್ಪಣೆ ಪಡುವಾಗ ನನಗೆ ಅದು ಕಾಮನೆ ಬಂತು ಅವನಿಗೆ, ಆಯಿತು, ಅದು ಆ ಮಾರ್ಗ ಬಿಟ್ಟೋಯ್ತು, ಭ್ರಷ್ಟ ಆಗಿಬಿಟ್ಟ, ಮಾರ್ಗ ಭ್ರಷ್ಟ ಆಗಿಬಿಟ್ಟ. ಇಂಥ ಪ್ರಸಂಗ ಬಂದರೆ ಅರ್ಜುನ ಕೇಳ್ತಿದ್ದಾನೆ, ಏನು ಮಾಡಬೇಕು? ಆಯತಿ ಶ್ರದ್ಧೆಯೋಪೇತ ಯೋಗಾತ್ ಚಲಿತ ಮಾನಸ. ಮನಸ್ಸು ಯೋಗ ಮಾರ್ಗದಿಂದ ಸ್ವಲ್ಪ ಈ ಕಡೆ ಡಿವೇಟ್ ಆಯಿತು. ಚಲಿತ ಮಾನಸ ಅಪ್ರಾಪ್ಯ ಯೋಗ ಸಂಸಿದ್ಧಿಂ, ಯೋಗದ ಸಂಸಿದ್ಧಿ ಕೊನೆ ಏನದು? ಭಗವಂತನ ಅಪರೋಕ್ಷ, ಆಮೇಲೆ ಭಗವಂತನ ಮೋಕ್ಷ, ಆ ಇತ್ಯಾದಿಗಳೆಲ್ಲ ಇದು ಒಂದು ಸಿದ್ಧಿ. ಆ ಸಿದ್ಧಿ ಸಿಗಲಿಲ್ಲ. ಅಂಥ ಸಂದರ್ಭದಲ್ಲಿ ಕಾಂಗತಿಂ ಕೃಷ್ಣ ಗಚ್ಚತಿ. ಅವನಿಗೇನಪ್ಪ ಗತಿ? ಕಚ್ಚಿತು ನೋಭಯ ವಿಭ್ರಷ್ಟ. ಈಗ ಏನಾಯಿತು? ಅವನಿಷ್ಟವರೆಗೆ ಏನು ಮಾಡಿದ್ದಾನೆ? ಕೊನೆಗೆ ಕರ್ಮ ಮಾಡ್ತಾ ಇರುವಾಗ ಅಷ್ಟರವರೆಗೂ ನನಗೇನು ಬೇಡ 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 ಅಂತಂದವನು ನಿಷ್ಕಾಮ ಕರ್ಮ ಮಾಡಿ ಮೋಕ್ಷ ಮಾರ್ಗದಲ್ಲಿ ಹೋಗತಕ್ಕಂಥವನು. ಮೋಕ್ಷ ಮಾರ್ಗ ಈಗ ತಡೆಯಾಯಿತು, ನಿಂತೋಯ್ತು. ಯಾಕೆ? ಕಾಮನ ಬಂದುಬಿಟ್ಟಿದೆ ಮನಸ್ಸಿನಲ್ಲಿ, ಮೋಕ್ಷ ಮಾರ್ಗ ಇಲ್ಲ. ಕಾಮ್ಯಕರ್ಮ ಮಾಡಿಲ್ಲ, ಕಾಮ್ಯಕರ್ಮ ಇಷ್ಟವರೆಗೆ ಏನೂ ಮಾಡಿಲ್ಲ. ಕಾಮ್ಯಕರ್ಮ ಅಂದರೆ ಏನು? ದೊಡ್ಡ ದೊಡ್ಡ ಕಾಮನ ಬಂತು ಅಂತಂದರೆ ಯಜ್ಞ ಯಾಗಾದಿಗಳೆಲ್ಲ ಮಾಡಬೇಕಾಗತ್ತೆ, ಬೇರೆ ಬೇರೆ ದೇವತೆಗಳ ಬಗ್ಗೆ ಯಜ್ಞ ಯಾಗಾದಿಗಳೆಲ್ಲ ಮಾಡಬೇಕು, ಅದು ಮಾಡಲಿಲ್ಲ. ಆದ್ದರಿಂದ ಕಾಮ್ಯ ಫಲವಾದ ಸ್ವರ್ಗಾದಿಗಳೂ ಇಲ್ಲ, ಆ ಕಡೆಯಿಂದ ಮೋಕ್ಷನೂ ಇಲ್ಲ. ಇತೋ ಭ್ರಷ್ಟ ಸತೋ ಭ್ರಷ್ಟ. ಎಲ್ಲಿಗೆ ಹೋಗಬೇಕು? ನರಕಕ್ಕೆ ಹೋಗಬೇಕು, ಇನ್ನೆಲ್ಲಿ? ಬೇರೆ ಇಲ್ಲ. ಇಂಥ ಗತಿ ಬರ್ತದೇನು ಅಂತ ಕೇಳ್ತಿದ್ದಾನೆ ಅರ್ಜುನ. ಅಪ್ರತಿಷ್ಠ, ಅವನಿಗೆ ಒಂದು ಪ್ರತಿಷ್ಠಾನೆ, ಒಂದು ಕಡೆ ಸ್ಥಿತಿಯೇ ಇಲ್ಲ, ಅಲ್ಲಿಗೂ ಹೋಗುವಾಗಿಲ್ಲ ಇಲ್ಲಿಗೂ ಹೋಗುವಾಗಿಲ್ಲ. ಏನು ಮಾಡಬೇಕು? ವಿಮೂಢ ಬ್ರಹ್ಮಣ ಪತಿ, ವಿಮೂಢನಾಗಿ ಆ ಮೋಕ್ಷ ಮಾರ್ಗದಲ್ಲಿ ನಿಂತುಕೊಂಡು ಮೂಢನಾಗಿ ಏನು ಮಾಡಬೇಕು ಅಂತ ತೋಚದೆ ಸುಮ್ಮನೆ ನಿಂತುಕೊಳ್ಳೋ ಪರಿಸ್ಥಿತಿ ಬಂತು. ಏನು ಮಾಡಬೇಕು? ಏತನ್ಮೇ ಸಂಶಯಂ ಕೃಷ್ಣ, ಇದೊಂದು ದೊಡ್ಡ ಸಂಶಯ ನನಗೆ ಬಂದಿದೆ ಕೃಷ್ಣ. ಇಹ ನಾಮೂತ್ರ ವಿನಾಶ ಏನೋ ಛೇತ್ತುಮರ್ಹತಿ ಅಶೇಷತಃ. ಏತನ್ಮೇ ಸಂಶಯಂ ಕೃಷ್ಣ ಛೇತ್ತುಮರ್ಹಸಿ ಅಶೇಷತಃ ತ್ವದನ್ಯ ಸಂಶಯಸ್ಯಾಸ್ಯ ಛೇತ್ತ ನಕ್ಯುಪಪದ್ಯತೆ. ಈ ನನ್ನ ಸಂಶಯವನ್ನು ಕಳಿಬೇಕು ಅಂತಂದರೆ ನೀನೊಬ್ಬನೇ ಸಾಧ್ಯ, ಇದು ಕಳೀತಕ್ಕಂಥವನು, ಇನ್ಯಾರಿಗೂ ಕಳೀಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೋಕ್ಷ ಮಾರ್ಗ ಅವನು ಮೋಕ್ಷ ಮಾರ್ಗದಲ್ಲಿ ಮುಂದಕ್ಕೆ ಮುಂದಕ್ಕೆ ಹೋಗತಕ್ಕಂಥವನಿಗೆ ಏನೋ ಒಂದು ತೊಂದರೆಯಾಗಿದೆ, ನಿಂತು ಬಿಟ್ಟಿದ್ದಾನೆ. ಅಂಥ ಸಂದರ್ಭದಲ್ಲಿ ಅವನು ಮೋಕ್ಷದಾಯಕನಾದ ಮುಕುಂದನೇ ದಾರಿ ತೋರಬೇಕು. ನನ್ನ ಈ ಸಂಶಯವನ್ನು ನೀನೇ ಪರಿಹಾರ ಮಾಡಬೇಕು, ಇನ್ಯಾರೂ ಅಲ್ಲ ಅಂತ ಇಷ್ಟು ಹೇಳಿದಾಗ ಭಗವಾನ್ ವಾಚ ಪಾರ್ಥನೀಮೇಹ ನಾಮೂತ್ರ ವಿನಾಶಸ್ತತ್ರ ವಿದ್ಯತೆ
ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ನಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಕಲ್ಯಾಣಕೃತ್, ಇಷ್ಟವರೆಗೆ ಮಾಡಿದ್ದು ಅವನು ಕಲ್ಯಾಣ ಕಾರ್ಯ, ಮಂಗಳಕರವಾದ ಕಾರ್ಯ. ಭಗವಂತನನ್ನು ನಿಷ್ಕಾಮನೆಯಿಂದ ಪೂಜಾ ಮಾಡ್ತಕ್ಕಂಥ ಒಂದು ಮಂಗಳಕರವಾಗಿರತಕ್ಕಂತಹ ಕಾರ್ಯ ಮಾಡಿದ್ದಾನೆ, ಕಲ್ಯಾಣಕೃತ್. ಅಂಥವನಿಗೆ ದುರ್ಗತಿ ಖಂಡಿತವಾಗುವುದಿಲ್ಲ, ಖಂಡಿತ ಇಲ್ಲ. ನಾನು ಕೊಡುವುದಿಲ್ಲ, ನಾನು ಕೈ ಬಿಡುವುದಿಲ್ಲ, ಆತನನ್ನು ಕೈ ಬಿಡುವುದಿಲ್ಲ. ಅವನಿಗೆ ದುರ್ಗತಿ ಖಂಡಿತ ಇಲ್ಲ. ಹಾಗೆ ಏನು ಮಾಡ್ತೇನೆ ನಾನು? ಅವನೇನು ಬಯಸಿದ್ದಾನಲ್ಲ, ಕಾಮ್ಯ ಕರ್ಮ ಮಾಡಬೇಕಾಗಿಲ್ಲ, ಬಯಕೆ ಮಾತ್ರ ಸಾಕು. ಅವನೇನು ಮಾಡಬೇಕು? ಸ್ವರ್ಗಕ್ಕೆ ಹೋಗಿದ್ದರೆ ಚೆನ್ನಾಗಿತ್ತು ಅಂತ ಒಂದು ವೇಳೆ ಅವನೇ ಮನಸ್ಸಿನಲ್ಲಿ ಕಾಣಿಸ್ತು, ಇಷ್ಟೇ. ಸ್ವರ್ಗ ಸಾಧನೆ ಏನೂ ಮಾಡಿಲ್ಲ. ನಾನೇನು ಮಾಡ್ತೇನೆ ಗೊತ್ತೇ? ನೇರ ಸ್ವರ್ಗಕ್ಕೆ ಕಳಿಸಿಕೊಡ್ತೇನೆ. ಮೋಕ್ಷಕ್ಕಾಗಿ ಕರ್ಮ ಮಾಡಿದ್ದು, ಸ್ವರ್ಗಕ್ಕಾಗಿ ಕರ್ಮ ಮಾಡಿಲ್ಲ. ಕೇವಲ ಮನಸ್ಸಿನಲ್ಲಿ ಆಲೋಚನೆ ಮಾಡಿದ್ದಾನೆ ಸ್ವರ್ಗ ಬೇಕು ಅಂತ. ತಕ್ಷಣ ಏನು ಮಾಡ್ತೇನೆ? ಸ್ವರ್ಗಲೋಕಕ್ಕೆ ಕಳಿಸಿಕೊಡ್ತೇನೆ ಅವನನ್ನು ನೇರ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್, ಪುಣ್ಯಕೃತಾನ್ ಲೋಕ, ಪುಣ್ಯಲೋಕಗಳು. ಪುಣ್ಯಲೋಕ ಅಂದರೆ ಸ್ವರ್ಗ ಮುಂತಾಗಿರತಕ್ಕಂಥ ಲೋಕಗಳು. ಉಷಿತ್ವ ಶಾಶ್ವತೀ ಸಮಾಹ, ಏನು ಸ್ವಲ್ಪ ದಿವಸ ಹೋಗಿ ಬರುವುದು, ಸುಮ್ಮನೆ ನೋಡುವುದು ಬರುವುದಲ್ಲ, ಹಾಗೆಲ್ಲ ಮಾಡೋದಿಲ್ಲ. ಬಹಳ ಕಾಲ ಅವನಿಗೆ ಆ ಸುಖವನ್ನು ಉಣಿಸ್ತೇನೆ, ತೃಪ್ತಿಯಾಗುವ ಹಾಗೆ ಅವನಿಗೆ ಉಣಿಸ್ತೇನೆ, ಸುಖವನ್ನು ಕೊಡ್ತೇನೆ. ಆಮೇಲೆ ಏನು ಮಾಡ್ತೇನೆ? ಅದು ಮುಗೀತಲ್ಲ, ಅದು ನಾನು ಏನು ಕೊಡಬೇಕಾದ್ದು ಏನಿದೆ